ಎಲ್ರಿಗೂ ನಮಸ್ಕಾರ. ನಾನಿವತ್ತಿನ ವಿಡಿಯೋದಲ್ಲಿ ಮಸಾಲ ರುಬ್ಬಿ ಟೊಮೊಟೊ ಬಾತ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮದುವೆ ಮನೆಯಲ್ಲೆಲ್ಲ ಇದೇ ರೀತಿ ಟೊಮೊಟೊ ಬಾತ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್, ಬ್ಯಾಡಗಿ ಮೆಣಸಿನ್ಕಾಯಿ, ಪಲಾವ್ ಎಲೆ ಮತ್ತು ಗರಂ ಮಸಾಲಾಗೆ ಬೇಕಾಗಿರೋದು ಬಟಾಣಿ ಮತ್ತು ಧನಿಯಾ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮತ್ತು ಒಂದು 10 ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ನಾನಿಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಧನಿಯಾ 1-2 ಸ್ಪೂನು ಮತ್ತು ಗರಂ ಮಸಾಲಾಗೆ ತೊಗೊಳ್ತೀವಲ್ಲ ಅದೆಲ್ಲ ತೊಗೊಳ್ತಾ ಇದ್ದೀನಿ. ಒಂದು ತುಂಡು ಚಕ್ಕೆ, ಒಂದು 4 ಲವಂಗ, 1-2 ಏಲಕ್ಕಿ, ಒಂದು ಮರಾಠಿ ಮೊಗ್ಗು, ಒಂದು ಸ್ಟಾರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ. ಹಾಗೆ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಲರ್ಗೋಸ್ಕರ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ನಾವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ಒಂದು 10 ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಅರ್ಧ ಕಪ್ ಅಂದರೆ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಆಗಿದೆ, ದೊಡ್ಡ ಕಪ್ಪಾದರೆ ಒಂದು ಅರ್ಧ ಕಪ್ ಆಗುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಕೊಳ್ಳೋಣ. ಈಗ ನೋಡಿ ಸ್ಟವ್ ಆಫ್ ಮಾಡಿ ಈಗ ಇದನ್ನು ತಣ್ಣಗೆ ಮಾಡಿಕೊಂಡು ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಆ ಪೇಸ್ಟು ರೆಡಿ ಆಗಿದೆ. ಅಲ್ಲಿ ನಾನೀಗ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಸ್ಪೈಸಿ ಆಗಬೇಕಂದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇಷ್ಟು ಹಾಕ್ಕೊಂಡ್ರೆ ಮೀಡಿಯಮ್ ಆಗಿರುತ್ತೆ. ಹಾಗೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಹಾಗೆ 4 ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. 1 ಕ್ಯಾಪ್ಸಿಕಮ್, ಒಂದು 5 ಟೊಮೊಟೊ, ಹಾಗೆ ಒಂದು ಅರ್ಧ ಕಪ್ಪು ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ. ನೀವು ಒಣ ಬಟಾಣಿನ ಮೊದಲೇ ನೀರಲ್ಲಿ ನೆನೆಸ್ಬಿಟ್ಟು ಸಹ ಹಾಕೋಬೋದು. ನನಗೆ ಹಸಿ ಬಟಾಣಿನ ಇಟ್ಕೊಂಡಿದ್ದೆ, ಹಾಗಾಗಿ ಹಸಿ ಬಟಾಣಿ ಯೂಸ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಎಲ್ಲ ಸಾಫ್ಟ್ ಆಗಬೇಕು. ಈಗ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲಾನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫೈನ್ ಪೇಸ್ಟ್ ಆಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಇನ್ನೂ ಕಲರ್ ಬೇಕು ಅಂತ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಈಗ ಈ ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಮುಂಚೆನೇ ಫ್ರೈ ಮಾಡಿಕೊಂಡು ರುಬ್ಕೊಂಡಿರೋದ್ರಿಂದ ತುಂಬ ಹಸಿ ಸ್ಮೆಲ್ ಏನು ಬರಲ್ಲ. ಹಾಗಾಗಿ ನಾವು ಬೇಗನೆ ಫ್ರೈ ಮಾಡ್ಕೋಬೋದು. ನೋಡಿ ಈಗ ನಾನಿಲ್ಲಿ 4 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಆ ಮಸಾಲ ರುಬ್ಬಿರೋದು ಇತ್ತಲ್ಲ ಅದರೊಳಗಡೆ ನೀರು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಕುದಿ ಬರ್ತಾ ಇದೆ. ನಾನೀಗ 2 ಕಪ್ಪಷ್ಟು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ ಅನ್ನ ಸಾಫ್ಟಾಗಿ ಬರಲಿ ಅನ್ನೋದಕ್ಕೋಸ್ಕರ. ಈಗ ಅಕ್ಕಿನ ಹಾಕ್ಕೊಂಡಿದ್ದೀನಿ ಮತ್ತು ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ನೀವು ಟೇಸ್ಟಿಗೆ ತಕ್ಕನಾಗ ಹಾಕ್ಕೋಬೋದು. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಆ ಮಸಾಲೆ ಎಲ್ಲ ರುಬ್ಬಿ ಮಾಡ್ತಾ ಇರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 1-2 ವಿಸಲ್ ಬರೆಸ್ತಾ ಇದ್ದೀನಿ. ನೋಡಿ ಈಗ ರೆಡಿಯಾಗಿದೆ. ಈಗ ಓಪನ್ ಮಾಡಿಬಿಟ್ಟು ನೋಡೋಣ. ನೋಡಿ ಟೊಮೊಟೊ ಬಾತ್ ರೆಡಿಯಾಗಿದೆ. ಹೋಟೆಲ್ ಮತ್ತು ಮದುವೆ ಮನೆಗಳಲ್ಲಿ ಇದೇ ರೀತಿ ಟೊಮೊಟೊ ಬಾತ್ ಮಾಡೋದು. ಮತ್ತು ನಿಮಗೆ ಬೇಕಂದರೆ ಟೊಮೊಟೊ ಫ್ರೈ ಮಾಡಿಕೊಂಡು ಸ್ವಲ್ಪ ರುಬ್ಬಿ ಹಾಕೋಬೋದು ಇನ್ನೂ ಕಲರ್ ಬೇಕಂದರೆ. ನಾನು ಇಲ್ಲಿ ಟೊಮೊಟೊ ರುಬ್ಬಿಲ್ಲ. ಈಗ ಒಬ್ಬೊಬ್ಬರಿಗೆ ರುಬ್ಬಿದರೆ ಇಷ್ಟ ಆಗುತ್ತೆ, ಒಬ್ಬರಿಗೆ ರುಬ್ಬಿದರೆ ಇಷ್ಟ ಆಗಲ್ಲ. ನೀವು ಬೇಕಂತಂದರೆ ನೀವು ಟೊಮೊಟೊ ಫ್ರೈ ಮಾಡಿದ್ದನ್ನ ಸ್ವಲ್ಪ ಎತ್ಕೊಂಡು ರುಬ್ಬಿ ಸಹ ಹಾಕೋಬೋದು. ನೋಡಿ ನೋಡೋದಕ್ಕೆ ಎಷ್ಟು ಹೇಗೆ ಕಾಣಿಸ್ತಾ ಇದೆಯೋ ಅಷ್ಟೇ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹಾಗೆ ಇದೇ ಮೆಜರ್ಮೆಂಟಲ್ಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನಮ್ಮ ಮತ್ತಷ್ಟು ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.